ಗೈಸ್ ಅಟ್ ಫೈನಲಿ ಇವಾಗ ರೀಚ್ ಆಗಿದ್ದೀನಿ ಮದುವೆ ಮನೆ ಹತ್ರಕ್ಕೆ. ಟಿ ಗಾಡಿಯಲ್ಲಿ ಬಂದಿದ್ದು. ಇವಾಗ ಇಷ್ಟೊತ್ತಾಯಿತು, ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಮೀಟ್ ಮಾಡೋಣ. ಗೈಸ್ ಅಟ್ ಫೈನಲಿ ರೀಚ್ ಆಗಿದ್ದೀನಿ ಇವಾಗ ಮದುವೆ ಮನೆಗೆ. ಈಗ ಹೋಗ್ಬಿಟ್ಟು ಪಟ್ ಅಂತ ರೆಡಿ ಆಗಿಬಿಟ್ಟು ಬಂದ್ಬಿಡ್ಬೇಕು ಗೈಸ್. ಆಗಲೇ ರೆಡಿ ಆಗಿಬಿಟ್ಟಿದ್ದಾರೆ. ಗೈಸ್ ಅಂತೂ ಇಂತು ಫೈನಲಿ ನನ್ನ ಔಟ್ಫಿಟ್ಟು ಈಗ ಇದೆ. ಇನ್ನು ನೋಡಿ ನಿಮಗೂ ಚೆನ್ನಾಗೈತೆ ಅನ್ನಿಸ್ಬೋದು. ಇನ್ನೊಂದು ನಿಮಿಷ ಹಿಂಗೆ ಇಟ್ಕೊತೀನಿ ನೋಡಿ ಹಾರಿಜಾಂಟಲ್ಗೆ. ಆ್ಯಂಡ್ ಕರೆಕ್ಟ್ ಚೆನ್ನಾಗಿದೆ ಅನಿಸುತ್ತೆ. ಆ್ಯಂಡ್ ಇವಾಗ ಮದುವೆ ಮನೆಗೆ ಎಂಟ್ರಿ ಕೊಡೋದೆ. ಮದುವೆ ಮನೆಗೆ ಹಿಂಗೆ ಎಂಟ್ರಿ ಕೊಡ್ಬೇಕಂದ್ರೆ ಒಳಗಡೆ ಬಂದಿದ್ದೀನಿ ರೆಡಿಯಾಗಿ ಆವಾಗಲೇ ಬೇರೆ ಬಟ್ಟೆ ಬಂದಿದೆ. ಇವಾಗ ನಮ್ಮ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಎಂಟ್ರಿ ಕೊಡ್ತಾ ಇರೋದೆ. ಗೈಸ್ ಕೂಲಿಂಗ್ ಗ್ಲಾಸ್ ಅಂದರೆ ಗ್ಲಾಸ್ ಹಾಕೊಂಡ್ಮೇಲೆ ನನ್ನ ಔಟ್ಫಿಟ್ಟು ಹೀಗಿದೆ. ಆ್ಯಂಡ್ ಇವಾಗ ಎಂಟ್ರಿ ಕೊಡೋದೆ. ಆ್ಯಂಡ್ ಕೈ ವಾಚು ಆ್ಯಂಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ಬಂದು ರೆಡಿಯಾಗಿರೋ ಭಯದಲ್ಲಿ ಅಂದರೆ ಒಂಚೂರು ನರ್ವಸ್ನೆಸ್ಸಲ್ಲಿ ನನಗೆ ಮಾತೇ ಬರ್ತಿಲ್ಲ. ಆ್ಯಂಡ್ ನೀವು ಹೇಳಿ ಹೆಂಗಿದೆ ಅಂತ. ಗೈಸ್ ಆಚೆ ಹೋಗಿ ಇವಾಗ ಆಚೆ ಏನೇನಾಗುತ್ತೆ ಎಲ್ಲ ವಿಡಿಯೋ ಕ್ಲಿಪ್ಸು ಹಾಕ್ತೀನಿ. ಮಧ್ಯದಲ್ಲಿ ಮಾತಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಂಬಿಡಿ. ಮಾತಾಡೋ ಹತ್ರ ಮಾತಾಡ್ತೀನಿ, ಆಗ್ದಿಲ್ದಿರೋ ಹತ್ರ ಮಾತಾಡಲ್ಲ. ಬಿ ವೇಟಿಂಗ್ ಗೈಸ್. ಆ್ಯಂಡ್ ಇವಾಗ ಈ ಎಂಟ್ರಿಲಿ ಹೋಗ್ಬಿಡ್ತೀನಿ ನೋಡಿ. ಇಬ್ರು ಹಚ್ಚಿ ಇಬ್ರು ರೆಡಿನಾ? ಗೈಸ್ ಅಟ್ ಫೈನಲಿ ಮದುವೆ ಮನೆಗೂ ರೀಚ್ ಆಯಿತು. ನಾನು ರೆಡಿ ಆಗಿದ್ದು ಆಯಿತು. ಆ್ಯಂಡ್ ಈ ಕಡೆ ನಮ್ಮ ಎಕ್ಸ್ ಅವರು ಸಕ್ಕತ್ತಾಗಿ ರೆಡಿ ಆಗಿದ್ದಾರೆ. ಏನಂದೆ? ಅವರು ಸಕ್ಕತ್ತಾಗಿ ರೆಡಿ ಆಗಿದ್ದಾರೆ. ಬರೀ ಡೌಗಳಿಂದ. ಆ್ಯಂಡ್ ಈ ಕಡೆ ನಮ್ಮ ಎಕ್ಸ್ ಅವರು ಆ್ಯಂಡ್ ನಮ್ಮ ಅಕ್ಕವರು ಅಲ್ಲಿ ಫೋಟೋಸ್ ಇಟ್ಕೊಂಡು ರೆಡಿ ಆಯ್ತವ್ರೆ.
ಅಂಡ್ ಈ ಕಡೆ ನಮ್ಮ ಅಕ್ಕರು. ಆಯಕ್ಕ ಹೆಂಗಿದ್ದೀರಕ್ಕ? ಆಯಕ್ಕ ಹಾಯ್. ಆ್ಯಂಡ್ ಇವರೆಲ್ಲ ಇವರಿಬ್ರು ನಮ್ಮ ಅಕ್ಕವ್ರ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಜನ ಬಂದಿಲ್ಲಲ್ಲ, ಇನ್ನ ಬಂದು. ಯಾಕ ಹಳೆ ಥರ ಇದೆಯಾ? ಕಣ್ಣೋಡಲೆ ಸರಿ. ಆ್ಯಂಡ್ ಫೋಟೋ ಶೂಟ್ಸ್ ಮಾಡಿರೋದು ಇಲ್ಲ ಇದೆ ನೋಡಿ ಗೈಸ್. ಅಡ್ಗ ಹೋಗ ಮುಖ ತಿಕ್ಕ ಮುಚ್ಕೊಂಡು. చూడి మీ మనూరోళ్ళు వచ్చిండారు మాట్లాడు. ఏనా నల్లమ్మ పోయి ఇంకొక చలే పై సిన్ని పోపా పోయి ఇంకొక చలే పోయి చలిసి బాగుంటా పారొచ్చే సరేనా? పో జల్ది పో. కన్నడంలో వస్తుందా? పోయి అడిగిపోయి హిందీలో పో. తెలియదు లాస్ట్ లా తప్పించేసి ఎవరికో దొనకట్టవ్వా
ಹಣ ಬಂದ ಐಪೈ ಇಡಿ ಯೂಟ್ಯೂಬ್ಲ ಏಸಿಸ್ ನೀಡಿ ಜಡೆ ಬಂದ್ಬಿಟ್ಟೆ ಎಷ್ಟು ಉದ್ದ ಇರೋದಾರೆ ಇಲ್ಲಿ ನೋಡಿರಿ ಇಷ್ಟು ಉದ್ದ ಇರೋದು ಇದೇ ಕಡೆ ಅರೆ ಹಾಕೊಂಡಿರೋದು ನೋಡಿ ಇಷ್ಟು ಉದ್ದ ಹಾಕೊಂಡಿಲ್ಲ ಹೋಗ ಮುಖ ತಿಕ್ಕ ಮುಚ್ಕೊಂಡು ಹಾಕೊಂಡಿರೋದು ಇಷ್ಟೇ ಕುದುರೆ ಬಲ ಜುಟ್ಟಿದ್ದಂಗೆ ಐತೆ ಹಾಕೊಂಡಿರೋದು ನೋಡಿ ಎಷ್ಟು ಉದ್ದ ಐತೆ ಗೈಸ್ ಆಗ್ಲೇ ಎಲ್ಲ ಊಟ ಮಾಡ್ತಾವ್ರೆ ಗೈಸ್ ಇವಾಗ ಚೆನ್ನಾಗಿ ಹೋಗ್ತಾ ಇದೀವಿ ಫುಲ್ಲು ಖಾಲಿಯಾಗಿ ಹೋಗಿದೆ ಅದಕ್ಕೆ ಹೋಗ್ತಾ ಇದೀವಿ ಐಶೋಕ ಎಲ್ಲೇ ನೋಡಲ್ಲಿ ಗೈಸ್ ಜಾಡ್ತಿದೆ ಕೆಳಗಡೆ ಮಾತಾಡೋ ಎಕ್ಸ ಅಷ್ಟು ಬೇಗ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ತಡಿ ಒಂದು ಸ್ವಲ್ಪ ಹೊತ್ತು ಹಾಕೋವರೆಗೂ ಇಲ್ಲ ತಿನ್ಬಿಡು ಗೈಸ್ ಇವಾಗ ಇಷ್ಟಿದೆ ಇಲ್ಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡೋಣ ನಮ್ಮ ಲಡ್ಡು ತಿನ್ನಲ್ವಂತೆ ಆಗಲೇ ತಿಂದವನೆ ನಮ್ಮನ್ನು ಬಿಟ್ಬಿಟ್ಟು ತಿಂದ್ಬಿಟ್ಟವನೆ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಊಟ ಅಂತೂ ಸೂಪರು ನಾನು ಟೇಸ್ಟ್ ಮಾಡಿದೆ ನೆಲ್ಲಲ್ಲೇ ಗೊತ್ತಾಗುತ್ತೆ ಊಟ ಅಂತೂ ಸೂಪರ್ ಗೈಸ್ ಒಂದು ಮಸಾಲೆ ದೋಸೆ ಹಾಕಿದ್ರು ಅದನ್ನು ತಿಂದ್ಬಿಟ್ಟೆ ಇವಾಗ ನೆಕ್ಸ್ಟ್ ಮಸಾಲೆ ದೋಸೆ ಅಂತ ತಿಂತಾಯಿದ್ದೀನಿ ರೈಸ್ ಚಟ್ನಿ ರೈಸ್ ಬಾತ್ ಬಂದಿತ್ತು ಅದನ್ನು ಬೇಡ ಅಂದ್ಬಿಟ್ಟು ಮಸಾಲೆ ದೋಸೆ ಬಂದೈತೆ ಇವಾಗ ಅದನ್ನು ತಿಂತಾಯಿದ್ದೀನಿ ಈ ಕಡೆ ಏನು ಬೇರೆ ಭಾವನಾ ನಮ್ಮ ಭಾವನಾನ ತಿಂತಾರೆ ಈ ಕಡೆ ಫುಲ್ಲು ನಮ್ಮ ಲೈನ್ ಫುಲ್ಲು ತಿಂತಾಯಿದೆ ಇನ್ನು ಇವಾಗ ಇದು ತಿಂದ್ಬಿಟ್ಟು ನೆಕ್ಸ್ಟ್ ಅನ್ನ ಸಾರು ಫುಲ್ಲು ಬ್ಯಾಟಿಂಗ್ ಅದು ತಿಂದಿದ ತಕ್ಷಣ ನೆಕ್ಸ್ಟು ಮಾಮೂಲಿ ಇಲ್ಲಿ ಅರ್ಶಿನ ಇಡ್ತಾರೆ ಅದನ್ನು ಅರ್ಶಿನ ಅದ್ರದ್ದು ಒಂಥರ ಅರ್ಶಿನ ಶಾಸ್ತ್ರನೇ ಅದು ಮದುವೆಲೇ ಬರುತ್ತೆ ಇವತ್ತಿನ ಬ್ಲಾಗಲ್ಲಿ ಬರುತ್ತೆ ಅಷ್ಟೇ ಅಜ್ಜಿ ಅಷ್ಟು ವಯಸ್ಸಾಗಿರೋ ಪಾಪ ಕಾಸು ಕೊಡ್ತಾರೆ ನೋಡಿ ಆಡ ಅಣ್ಣ ಇವ್ರಿಗೆ ಮಾರು ಹೊಟ್ಟೆ ತುಂಬಂಗ್ ಊಟ ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು ನಾನು ಒಬ್ಬರು ಅಧ್ಯಾಯ ಮಾಡಿಲ್ಲಣ್ಣ ತಿಂದು ಮಲ್ಕೊಂಡ್ಬಿಡ್ಬೇಕು ಹಂಗಾಗ್ಬೇಕು ನೀವು ಊಟ ತಿಂದು ಮಲ್ಕೊಂಡ್ಬಿಡ್ಬೇಕು ಹಂಗಾಗ್ಬೇಕು ನೀವು ಊಟ ತಿಂದಿರಾ ಇಲ್ಲ ನಾವು ತಿಂದೋಣ ಅಷ್ಟೇ ಇನ್ಯಾರು ಬರೋಲ್ಲ ಫುಲ್ಲು ತುರುಕ್ಬೇಕು ಕಚ್ಕೊಳ್ರಿ ಮೇಡಮ್ ಅಷ್ಟೇ ಆಯಿತು ಕಚ್ಕೊಳ್ರಿ ತಿಂತೀನಿ ಅದೇ ತಿನ್ನಿ ಹಾ ಜಾಸ್ತಿ ಕರ್ಸ್ಕೊಂಡು ಸಿಬ್ಬವ
ಅಯ್ಯೋ